ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು UPSC ಮೇನ್ಸಲ್ಲಿ ಬರೋವಂಥ ಫಸ್ಟ್ ಪೇಪರ್ ಆದಂಥ ಎಸ್ಸೆ ಪೇಪರ್ ಬಗ್ಗೆ ನೋಡ್ತಾ ಹೋಗೋಣ. ಬಹಳ ಜನ ಎಸ್ಸೆ ಪೇಪರ್ನ ತುಂಬ ಈಸಿ ಅಂದ್ಕೊಂಡು ಬಿಡ್ತಾರೆ. ಆದರೆ UPSC ಮೇನ್ಸಲ್ಲಿ ಒಳ್ಳೆ ರ್ಯಾಂಕ್ ಬರೋದಕ್ಕೆ ಎಸ್ಸೆ ಪೇಪರು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಎಸ್ಸೆ ಪೇಪರ್ನ ಸ್ಟ್ರಕ್ಚರ್ ಆಗಿರ್ಬೋದು, ಮಾರ್ಕ್ಸ್ ಆಗಿರ್ಬೋದು, ಮತ್ತು ಸಿಲೆಬಸ್ ಆಗಿರ್ಬೋದು, ಮತ್ತು ಎವಾಲ್ಯೂಷನ್ ಪ್ಯಾಟ್ರನ್ ಆಗಿರ್ಬೋದು, ಮತ್ತು ಪ್ರಿಪ್ರೇಷನ್ ಸ್ಟ್ರಾಟರ್ಜಿ ಬಗ್ಗೆ ನೋಡ್ತಾ ಹೋಗೋಣ. ಎಸ್ಸೆ ಪೇಪರು UPSC ಮೇನ್ಸ್ನ ಮೊದಲನೇ ಮೆರಿಟ್ ಪೇಪರ್ ಆಗಿರುತ್ತೆ. ಈ ಪೇಪರ್ಗೆ 250 ಮಾರ್ಕ್ಸ್ ಇರುತ್ತೆ. ಎಕ್ಸಾಮ್ ಡ್ಯೂರೇಷನ್ ಬಂದುಬಿಟ್ಟು 3 hour. ಮತ್ತು ನೀವು UPSCನ ಯಾವ ಮೀಡಿಯಮಲ್ಲಿ ಬರಿತೀರೋ ಅದೇ ಮೀಡಿಯಮ್ನಲ್ಲಿ ಎಸ್ಸೆ ಪೇಪರ್ನು ಕೂಡ ಬರಿಬೇಕಾಗಿರುತ್ತೆ. ಎಸ್ಸೆ ಮಾರ್ಕ್ಸು ನಮ್ಮದು ಫೈನಲ್ ಮೆರಿಟ್ ಲಿಸ್ಟ್ಗೆ ಕೌಂಟ್ ಆಗುತ್ತೆ. ಸೊ ಇದನ್ನು ಚೆನ್ನಾಗಿ ಪ್ರಿಪೇರ್ ಆಗಬೇಕಾಗಿರುತ್ತೆ. ಯೂಶ್ವಲಿ UPSC ಮೇನ್ಸ್ ಎಸ್ಸೆ ಪೇಪರ್ 2 ಸೆಕ್ಷನ್ ಇರುತ್ತೆ, ಸೆಕ್ಷನ್ A ಮತ್ತು ಸೆಕ್ಷನ್ B. ಪ್ರತಿ ಸೆಕ್ಷನ್ನಲ್ಲಿ 4 ಟಾಪಿಕ್ಸ್ ಕೊಟ್ಟಿರ್ತಾರೆ. ನೀವು ಪ್ರತಿ ಸೆಕ್ಷನ್ನಿಂದ 1 ಟಾಪಿಕ್ನ ಆನ್ಸರ್ ಮಾಡಬೇಕಾಗಿರುತ್ತೆ. ಆದರೆ 2 ಎಸ್ಸೆ ಸೇರಿಸಿ ನಿಮಗೆ 250 ಮಾರ್ಕ್ಸಿಗೆ ಇರುತ್ತೆ ಈ ಪೇಪರು. ಯಾವುದೇ ಫಿಕ್ಸ್ಡ್ ಸಿಲೆಬಸ್ ಇಲ್ಲ. ಆದರೆ UPSC ಕೆಲವು ಥೀಮ್ಸಿಂದ ಟಾಪಿಕ್ಸ್ನ ಕೇಳ್ತಾರೆ. ಅವು ಯಾವ್ಯಾವು ಅಂದರೆ ಸೊಸೈಟಿ ಆಗಿರ್ಬೋದು, ವುಮೆನ್ ಎಂಪವರ್ಮೆಂಟ್ ಆಗಿರ್ಬೋದು, ಎಜುಕೇಷನ್ನು, ಎಕಾನಮಿ, ನೆಕ್ಸ್ಟ್ ಅಗ್ರಿಕಲ್ಚರು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಗವರ್ನೆನ್ಸು, ಡೆಮೋಕ್ರಸಿ, ಎನ್ವಿರಾನ್ಮೆಂಟು, ಇಂಟರ್ನ್ಯಾಷನಲ್ ರಿಲೇಷನ್ಸು, ಎಥಿಕ್ಸು, ಕಲ್ಚರು, ಮತ್ತು ಇದು ಫಿಲಾಸಫಿಕಲ್ ಟಾಪಿಕ್ಸು. ಈ ಥರದಾದ ಸಬ್ಜೆಕ್ಟ್ಸ್ ಬಗ್ಗೆ ಎಸ್ಸೆಯಲ್ಲಿ ಕ್ವಶನ್ಸು ಕೇಳ್ತಾ ಹೋಗ್ತಾರೆ. UPSC ಎಸ್ಸೆ ಪೇಪರ್ನ ನೀವು ಇಂಗ್ಲೀಷಲ್ಲಿ ಬರಿತೀರೋ ಅಥವಾ ಕನ್ನಡದಲ್ಲಿ ಬರಿತೀರೋ ಅದು ಮಾತ್ರ ಮ್ಯಾಟ್ರ್ ಆಗಲ್ಲ. ಅವರು ನೋಡೋದೇನೆಂದರೆ ನಿಮ್ಮ ಥಿಂಕಿಂಗ್ ಕ್ಲಿಯರ್ ಆಗಿದೆನಾ, ಮತ್ತು ನಿಮ್ಮ ಐಡಿಯಾಸು ಲಾಜಿಕಲಿ ಫ್ಲೋ ಇದೆನಾ, ಮತ್ತು ನೀವು ಪ್ರಾಬ್ಲಮ್ಸ್ಗೆ ಹೇಗೆ ನೀವು ಎಕ್ಸ್ಪ್ಲನೇಷನ್ ಕೊಡ್ತೀರಾ, ಎಕ್ಸಾಂಪಲ್ ಕೊಟ್ಟಿದ್ದೀರಾ, ಮತ್ತು ಕನ್ಕ್ಲೂಷನ್ ಯಾವಾಗಲೂ ಪಾಸಿಟಿವ್ ಆಗಿರಬೇಕಾಗಿರುತ್ತೆ. ಈ ಎಲ್ಲ ಪಾಯಿಂಟ್ಸ್ನ ಇವ್ಯಾಲ್ಯುವೇಟರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಇವನ್ನೆಲ್ಲ ಅವರು ಕನ್ಸಿಡರ್ ಮಾಡ್ತಾರೆ ನಿಮ್ಮ ಆನ್ಸರ್ ರೈಟಿಂಗ್ನ ಚೆಕ್ ಮಾಡೋವಾಗ. ನಾವೊಂದು ಒಳ್ಳೆ ಎಸ್ಸೆ ಬರಿಬೇಕಂದ್ರೆ ಯಾವಾಗಲೂ ಸ್ಟ್ರಕ್ಚರ್ನ ಫಾಲೋ ಮಾಡಬೇಕಾಗಿರುತ್ತೆ. ಫಸ್ಟು ಇಂಟ್ರಡಕ್ಷನ್ನು, ನೆಕ್ಸ್ಟು ಬ್ಯಾಕ್ಗ್ರೌಂಡು, ಆಮೇಲೆ ಕೊಟ್ಟಿರೋ ಟಾಪಿಕ್ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡೈಮೆನ್ಷನ್ಸು, ನೆಕ್ಸ್ಟು ಚಾಲೆಂಜಸ್ಸು, ಆಮೇಲೆ ಸೊಲ್ಯೂಷನ್ಸು, ವೇ ಫಾರ್ವರ್ಡು, ಕೊನೆಯಲ್ಲಿ ಒಂದು ಒಳ್ಳೆ ಆಪ್ಟಿಮಿಸ್ಟಿಕ್ ಆಗಿರುವಂಥ ಒಂದು ಕನ್ಕ್ಲೂಷನ್ನ ಕೊಡಬೇಕಾಗಿರುತ್ತೆ. ಎಸ್ಸೆಗೆ ಯಾವುದೇ ಪರ್ಟಿಕ್ಯುಲರ್ ಬುಕ್ ಇಲ್ಲ. ನೀವು ದೀಕ್ಷಾ ಪಬ್ಲಿಕೇಶನ್ನ ರೆಫರ್ ಮಾಡ್ಬೋದು. ಮತ್ತು ನ್ಯೂಸ್ ಪೇಪರ್ಸು, ಕುರುಕ್ಷೇತ್ರ ಯೋಜನಾ ಮ್ಯಾಗ್ಝಿನ್ಸು, PIB ARC ರಿಪೋರ್ಟ್ಸು, ನೀತಿ ಆಯೋಜನ ರಿಪೋರ್ಟ್ಸು, ಮತ್ತು ಪ್ರೀವಿಯಸ್ ಇಯರ್ ಎಸ್ಸೆ ಟಾಪಿಕ್ಸ್ನ ನೋಡ್ಕೋಬೇಕಾಗಿರುತ್ತೆ. ಭಾಳ ಜನ UPSC ಆಸ್ಪಿರೆಂಟ್ಸ್ ಮಾಡೋ ಮಿಸ್ಟೇಕ್ಸ್ ಏನಂದರೆ ಟಾಪಿಕ್ನಿಂದ ಹೊರಗೆ ಬಂದುಬಿಡೋದು. ಅಂದರೆ UPSC ಏನು ಎಕ್ಸ್ಪೆಕ್ಟ್ ಮಾಡ್ತಿದೆ ಅದನ್ನು ನೀವು ಫುಲ್ಫಿಲ್ ಮಾಡದೇ ಇರೋದು, ಮತ್ತು ಪ್ರಾಪರ್ ಸ್ಟ್ರಕ್ಚರ್ನ ಫಾಲೋ ಮಾಡದೇ ಇರೋದು, ಒನ್ ಸೈಡ್ ಅಷ್ಟೇ ನೀವು ಕಂಟೆಂಟ್ನ ಬರೆಯೋದು. ಅಂದರೆ ಜಸ್ಟ್ ಪಾಸಿಟಿವ್ ಥಿಂಗ್ಸ್ ಅಷ್ಟೇ, ಅಂದರೆ ಡಿಸಡ್ವಾಂಟೇಜಸ್ನ ಬರೆದೇ ಇರೋದು, ಮತ್ತು ಎಕ್ಸಾಂಪಲ್ಸ್ನ ಕರೆಕ್ಟಾಗಿ ಕೊಡದೆ ಅಥವಾ ಎಕ್ಸ್ಪ್ಲೇನ್ ಮಾಡದೇ ಇರೋದು, ಮತ್ತು ವೀಕ್ ಕನ್ಕ್ಲೂಷನ್. ಅಂದರೆ ನೀವು ಕನ್ಕ್ಲೂಷನ್ ಯಾವಾಗಲೂ ನೀವು ಪಾಸಿಟಿವ್ ಆಗಿ ಕೊಡಬೇಕಾಗಿರುತ್ತೆ. ಅದು ನಿಮ್ಮ ಓನ್ ವರ್ಡ್ಸಲ್ಲಿ ಕೊಡಬೇಕಾಗಿರುತ್ತೆ. ಎಸ್ಸೆನಲ್ಲಿ ನೀವು ಸ್ಕೋರ್ ಮಾಡೋಕ್ಕೆ ಡೈಲಿ ನ್ಯೂಸ್ ಪೇಪರ್ ಓದಬೇಕಾಗಿರುತ್ತೆ. ಪ್ರತಿ ಇಶ್ಯೂಸ್ ಬಗ್ಗೆ ನೀವು ಥಿಂಕ್ ಮಾಡಬೇಕಾಗಿರುತ್ತೆ, ನೋಟ್ಸ್ ಮಾಡ್ಕೋಬೇಕಾಗತ್ತೆ. ವಾರಕ್ಕೆ ನೀವು ಮಿನಿಮಮ್ 1 ಎಸ್ಸೆ ಬರಿಬೇಕಾಗಿರುತ್ತೆ. ಟೀಚರ್ಸ್ ಅಥವಾ ಮೆಂಟರ್ಸಿಂದ ಇವ್ಯಾಲ್ಯೂಯೇಷನ್ ಮಾಡ್ಕೋಬೇಕಾಗಿರುತ್ತೆ. ನೀವು ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಮ ಎಸ್ಸೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಈ ಎಸ್ಸೆ ಪೇಪರ್ನ ನೀವು ಈಸಿಯಾಗಿ ತೊಗೊಂಡು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ 250 ಮಾರ್ಕ್ಸು ನಿಮ್ಮ ಫೈನಲ್ ರ್ಯಾಂಕ್ಗೆ ಬಿಗ್ ಡಿಫ್ರೆನ್ಸ್ನ ಮಾಡುತ್ತೆ. ಸೊ ಇದಿಷ್ಟು ಆಗಿತ್ತು ಎಸ್ಸೆ ಪೇಪರ್ ಸಿಲೆಬಸ್ ಮತ್ತು ಸ್ಟ್ರಾಟರ್ಜಿ ಬಗ್ಗೆ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಜನರಲ್ ಸ್ಟಡೀಸ್ ಪೇಪರ್ 1 ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.